ದೇರ್ ಇಸ್ ನೋ ಟ್ರಾನ್ಸ್ಪರೆನ್ಸಿ ಅಟ್ ಆಲ್ ಇನ್ ದಿ ಬಜೆಟ್. ಇವರು ಈ ಸಾರಿ ಬಸವರಾಜ ಬೊಮ್ಮಾಯಿ ಅವರು ರಾಜ್ಯದ ಅಭಿವೃದ್ಧಿಗೆ 5 ಪಂಚಸೂತ್ರಗಳು ಅಂತ ಮಾಡಿದ್ದಾರೆ. 5 ಸೂತ್ರಗಳು, ಪಂಚಸೂತ್ರಗಳು. ರಾಜ್ಯದ ಸಮಗ್ರ ಆರ್ಥಿಕ ಸಾಮಾಜಿಕ ಅಭಿವೃದ್ಧಿ ಮಾಡ್ತೀವಿ. 2ನೇ ಸೂತ್ರ ಏನು? ದುರ್ಬಲ ವರ್ಗದವರ ರಕ್ಷಣೆ ಹಾಗೂ ಏಳಿಗೆ ಮಾಡ್ತೀವಿ. ಅವ್ರಿಗೆ ಶಿಕ್ಷಣ, ನಿರುದ್ಯೋಗ, ಸ್ವಾವಲಂಬನೆ ಮಾಡ್ತೀವಿ, ಕೊಡ್ತೀವಿ ಅಂತೆಲ್ಲ ಹೇಳಿದ್ದಾರೆ. 3ನೇ ಸೂತ್ರ ಏನು ಅವ್ರದ್ದು? ರಾಜ್ಯದ ಹಿಂದುಳಿದ ಪ್ರದೇಶಗಳನ್ನು ಗುರುತಿಸಿ ಅವುಗಳನ್ನು ಅಭಿವೃದ್ಧಿ ಮಾಡುವುದು. 4ನೇ ಸೂತ್ರ ಕೃಷಿ, ಕೈಗಾರಿಕಾ, ಸೇವಾ ವಲಯಗಳಲ್ಲಿ ಜನರನ್ನು ಪಾಲುದಾರರನ್ನಾಗಿ ಮಾಡುವುದು. ಆಮೇಲೆ ಹೊಸ ಚಿಂತನೆ, ಹೊಸ ಚೈತನ್ಯ ಹಾಗೂ ಹೊಸ ಮುನ್ನೋಟದೊಂದಿಗೆ ನವಭಾರತ ನಿರ್ಮಾಣಕ್ಕಾಗಿ ನವಕರ್ನಾಟಕ ನಿರ್ಮಾಣ ಮಾಡೋದು. ನೀವು ಬಜೆಟ್ ನೋಡಿದ್ರೆ ಈ ಪಂಚಸೂತ್ರಗಳೇನು ಹೇಳಿದಾರಲ್ಲ, ಇವಕ್ಕೆಲ್ಲಕ್ಕೂ ಕೂಡ ತದ್ವಿರುದ್ಧವಾಗಿದ್ದಾವೆ. ಇವ್ರು ಬಂದಿರತಕ್ಕಂಥ ಒಂದೇ ಈ BJP ಸರ್ಕಾರದ ಸಾಧನೆ ಏನಪ್ಪ ಅಂತಂದರೆ, ಕರ್ನಾಟಕದ ಸಾಲ ಇದೆಯಲ್ಲ, ಅದರ ಮೇಲೆ ಟೋಟಲ್ ಲಿಯಾಬಿಲಿಟಿ ಆಫ್ ದಿ ಸ್ಟೇಟ್. ನಾನು 18-19 ಬಜೆಟ್ ಮಂಡಿಸಿದಾಗ ಆ ಬಜೆಟ್ನಲ್ಲಿ ಬಜೆಟ್ ಗಾತ್ರ 2,02,000 ಕೋಟಿ ರೂಪಾಯಿ ಇತ್ತು. ಸಾಲ ಎಷ್ಟಪ್ಪ ಇತ್ತು ಮಾರ್ಚ್ ಎಂಡ್ವರೆಗೆ ಅಂತಂದರೆ 2,42,000 ಕೋಟಿ ಸಾಲ. ಅದು ರಾಜ್ಯ ಉದಯದಿಂದ ಇದ್ದಂಥ ಸಾಲ, ಸ್ವಾತಂತ್ರ್ಯ ಬಂತವಿಂದ ಇದ್ದಂಥ ಸಾಲ 2,42,000 ಕೋಟಿ. ಮುಂದಿನ ವರ್ಷದ ಮಾರ್ಚ್ವರೆಗೆ ಎಷ್ಟು ಸಾಲ ಆಗುತ್ತೆ ಗೊತ್ತಾ ನಿಮಗೆ? ಅವರೇ ಹೇಳಿದ್ದಾರೆ, ಬಜೆಟ್ನಲ್ಲಿ ಹೇಳಿದ್ದಾರೆ, 5,18,000 ಕೋಟಿ. 2017-18ರಲ್ಲಿ ರೀಪೇಮೆಂಟ್ ಆಫ್ ಇಂಟ್ರೆಸ್ಟು 13,000 ಕೋಟಿ ಇತ್ತು. 22-23ಕ್ಕೆ ರೀಪೇಮೆಂಟ್ ಆಫ್ ಇಂಟ್ರೆಸ್ಟ್ 29,000 ಚಿಲ್ಲರೆ ಕೋಟಿ. ನಾನು ಕರೆಕ್ಟ್ ಫಿಗರ್ಸ್ ಹೇಳಿಲ್ಲ. ಮೋರ್ ದ್ಯಾನ್ 29,000 crores ಫಾರ್ ಇಂಟ್ರೆಸ್ಟೇ. ಅಸಲು ಸೇರಿಸಿದ್ರೆ ಸುಮಾರು 45,000 ಕೋಟಿ. ಇಂಟ್ರೆಸ್ಟ್ ಆಫ್ ಪ್ರಿನ್ಸಿಪಲ್ ಅಮೌಂಟ್, repayment of principal amount, repayment of interest, both put together, it will be more than 45,000 crores. See, interest payment ಅಂದರೆ ಅಭಿವೃದ್ಧಿಗೆ ಬರ್ತದ? ಸಾಲ ಮಾಡಿ ಬಡ್ಡಿ ಕೊಡೋದು, ಅಸಲು ತೀರಿಸೋದು. ಈಗ ಎಷ್ಟು ಬಜೆಟ್ ಇರೋದು? 2,65,000 ಕೋಟಿ, 65,720 ಕೋಟಿ. ಸಾಲ ಇಷ್ಟೊಂದು ಏರ್ಕೊಂಡು ಹೋಗಿದೆ. ಇವ್ರ ಕಾಲದಲ್ಲಿ ಸಾಲ ಯದ್ವಾ ಜಾಸ್ತಿ ಆಗ್ಬಿಟ್ಟಿದೆ. ಸುಮಾರು ಇವರ ಈ 4 ವರ್ಷಗಳ ಅವಧಿನಲ್ಲಿ 2,66,000 ಕೋಟಿ ಸಾಲ ಮಾಡಿದ್ದಾರೆ. ನಾವು 5 ವರ್ಷ ಇರುವಾಗ 5 ವರ್ಷಗಳ ಕಾಲನೂ ಕೂಡ ರೆವಿನ್ಯೂ ಸರ್ಪ್ಲಸ್ ಇತ್ತು. ಇವರು ಬಂದ ಮೇಲೆ ರೆವಿನ್ಯೂ ಡಿಫಿಸಿಟ್ ಶುರುವಾಗಿದೆ. ಆಮೇಲೆ ಇವರ ಪ್ರಣಾಳಿಕೆಯಲ್ಲಿ ಏನು ಹೇಳಿದರು? 2018 ಪ್ರಣಾಳಿಕೆಯಲ್ಲಿ 1.5 ಲಕ್ಷ ಕೋಟಿ ಖರ್ಚು ಮಾಡ್ತೀವಿ ನೀರಾವರಿಗೆ ಅಂತ ಹೇಳಿದರು. ಅದರ ಕನಿಷ್ಠ ಎಷ್ಟಿಡಬೇಕು ವರ್ಷಕ್ಕೆ? ಇಲ್ಲಿವರೆಗೆ ಖರ್ಚಾಗಿರೋದು ಎಷ್ಟು ಗೊತ್ತಾ ನಿಮಗೆ? ಅಬೌಟ್ 40,000 crores. ಇದು 20,000 ಕೋಟಿ ಸೇರಿಸೋದು ಅಂತ ಇಟ್ಕೋಣ. ಅಷ್ಟು ಖರ್ಚು ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. 20,000 ಕೋಟಿ ಸೇರಿಸೋದು ಎಷ್ಟಾಯಿತು? 60,000 ಕೋಟಿ. ಹೇಳಿದ್ದೆಷ್ಟು? 1.5 ಲಕ್ಷ ಕೋಟಿ. ಎಷ್ಟು ಖರ್ಚು ಮಾಡೋಕ್ಕಾಗಲಿಲ್ಲ ಇವ್ರ ಕೈನಲ್ಲಿ? ಏನು ಕಾರಜೋಳ ಯಾವಾಗಲೂ ನೀರಾವರಿ ಬಗ್ಗೆ ಭಾಷಣ ಮಾಡುವಾಗ ಕನಿಷ್ಠ 25,000 ಕೋಟಿ ಇಡಿ ಅಂತಿದ್ದು. ಈಗ ಪಾಪ UKPಗೆ ಅಲ್ಲಿ UKPಗೆ ಎಷ್ಟು ಗೊತ್ತಾ ಇಟ್ಟಿರೋದು? 5,000 ಕೋಟಿ. ನೋಡಿದ್ರೆ ಬಜೆಟು 5,000 ಕೋಟಿ. ಆಹಾರ ಇಲಾಖೆಯಲ್ಲಿ ನಾವು 3,882 ಕೋಟಿ ರೂಪಾಯಿ ಇಟ್ಟಿತ್ತು ಆಗ 2018-19 ಬಜೆಟ್ನಲ್ಲಿ. ಈಗ ಎಷ್ಟಿದ್ದಾರೆ ಇಟ್ಟಿದ್ದಾರೆ ಗೊತ್ತಾ? 2,988 ಕೋಟಿ. 894 ಕೋಟಿ ಕಡಿಮೆ ಇಟ್ಬಿಟ್ಟಿದ್ದಾರೆ.
ಆಮೇಲೆ 1 kg ಅಕ್ಕಿ ಕೊಡ್ತೀವಿ ಅಂತ ಇದರಲ್ಲಿ ಹೇಳಿದ್ರು, ಅದರಲ್ಲಿ ಗವರ್ನರ್ಸ್ ಅಡ್ರೆಸ್ನಲ್ಲಿ. ಈಗೇನು ಹೇಳವ್ರೆ, ರಾಗಿನೋ ಅಕ್ಕಿ ಕೊಡ್ತೀವಿ ಅಂತ ಹೇಳಿಲ್ಲ ಅವರು, ರಾಗಿ ಅಥವಾ ಜೋಳ ಕೊಡ್ತೀವಿ ಅಂತ ಹೇಳವ್ರೆ. ಈಗ ಓದೋದಿಲ್ವ ಬಜೆಟ? ನೀವು ಪುಸ್ತಕ ಓದ್ಕೊಂಡ್ರೆ ಇಲ್ವೋ? ಅಕ್ಕಿ ಕೊಡ್ತೀವಿ ಅಂತ ಹೇಳಿಲ್ಲ, ರಾಗಿ ಅಥವಾ ಜೋಳ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಏನು ಯಡಿಯೂರಪ್ಪನವರು ಹೋದ ಸಾರಿ ಮಹಿಳೆಯರದ್ದು ಬಜೆಟ್ ಅಂತ ಇಟ್ಟಿದ್ರು, ಮಣಿಸಿದ್ರು. ನಾವು ಇಟ್ಟಿದ್ದದ್ದು 5371 ಕೋಟಿ 18ನೇ ಇಸ್ವಿನಲ್ಲಿ. ಈಗಿಟ್ಟಿರೋದು 4713 ಕೋಟಿ, 658 ಕೋಟಿ ಕಡಿಮೆಯಾಗಿದೆ. ಈಗ ವಸತಿ ಯೋಜನೆಗೆ ನಾವು 3942 ಕೋಟಿ ಇಟ್ಟಿದ್ದು, ಇವ್ರು ಇಟ್ಟಿರೋದು 3594 ಕೋಟಿ, 348 ಕೋಟಿ ಕಡಿಮೆ ಮಾಡಿದ್ದಾರೆ. ನಗರಾಭಿವೃದ್ಧಿಗೆ ಭಾಳ ನಗರಾಭಿವೃದ್ಧಿ ಬಗ್ಗೆ ಮಾತಾಡದ್ದು. ಬೆಂಗಳೂರನ್ನು ಯಡಿಯೂರಪ್ಪನವ್ರು ಹೇಳಿದ್ರು, ಬೆಂಗಳೂರಿನ ಚಿತ್ರವನ್ನೇ ಬದಲಾಯಿಸ್ಬಿಡ್ತೀವಿ. ಇವನು ಬೊಮ್ಮಾಯಿ ಅವರು ಏನು ಹೇಳಿದ್ದಾರೆ, ಬಸವರಾಜ ಬೊಮ್ಮಾಯಿ ಬೆಂಗಳೂರು ಬಗ್ಗೆ, ಅದನ್ನು ಜೆರಾಕ್ಸ್ ತಾನೇ, ಇವರು ಜೆರಾಕ್ಸ್ ಕಾಪಿ ಅಲ್ವೇನಪ್ಪ? ಅದಕ್ಕೆ ನಗರಾಭಿವೃದ್ಧಿಗೆ ನಾವು 17,196 ಕೋಟಿ ಇಟ್ಟಿದ್ರೆ, ಇವರಿಟ್ಟಿರೋದು 16,076 ಕೋಟಿ. ಅಂದರೆ 1,120 ಕೋಟಿ ಕಡಿಮೆ ಮಾಡಿದ್ದಾರೆ. ಮತ್ತು ಇವರು ನವಭಾರತ ನಿರ್ಮಾಣಕ್ಕೆ ನವ ಕರ್ನಾಟಕ ಹೆಂಗಪ್ಪ ಸಾಧ್ಯ? ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಅವ್ರ ಜನಸಂಖ್ಯೆಗೆ ಅನುಗುಣವಾಗಿ SCP TSP ಹಣ ಇಡ್ತಿದ್ದ. ನಾನು 2018ರಲ್ಲಿ ಬಜೆಟ್ ಮಂಡಿಸಿದಾಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ 29,000 ಕೋಟಿ ಚಿಲ್ಲರೆ ಇಟ್ಟಿದೆ. ಎಷ್ಟು? 29,900 ಕೋಟಿನ ಎಷ್ಟೋ ಇಟ್ಟಿದೆ. ಇವರು ಇಷ್ಟು ವರ್ಷಗಳಾದರೂ ಕೂಡ 4 ವರ್ಷ ಆದಮೇಲೆ ಇನ್ನೂ 28,000 ಕೋಟಿನಲ್ಲೇ ಇದ್ದಾರೆ. ಆಮೇಲೆ ಈ ಗೋಶಾಲೆಗಳಿದಾವಲ್ಲ, ಇದು ಮಾಡಿದ್ರಲ್ಲ, ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿ ಮಾಡಿದ ಮೇಲೆ ಕರ್ನಾಟಕದಲ್ಲಿ ಇಲ್ಲಿವರೆಗೆ 31 ಗೋಶಾಲೆಗಳಿದ್ದಾವೆ. ಈಗಿರ್ತಕ್ಕಂಥ ಬರಡು ದನಗಳಿದ್ದಾವಲ್ಲ, ಹಾಗಾಗಿ ಗೋಶಾಲೆ ಕಳಿಸಿದ್ರೆ ಕನಿಷ್ಠ 500 ಗೋಶಾಲೆಗಳನ್ನಾರು ಕೂಡ ಮಾಡಬೇಕು. 100 ಮಾಡ್ತೀವಿ ಅಂತ ಇಲ್ಲೇ ಹೋದರೆ ಉತ್ತರ ಪ್ರದೇಶದಲ್ಲಿ ಬೀದಿಲೆಲ್ಲ ದನಗಳು ಬೀದಿಗೆ ಬಿಟ್ಬಿಟ್ಟವ್ರೆ. ಅದಕ್ಕೆ ಏನು ಮಾಡಿದ್ದಾರೆ ಇವರು, ಒಂದು ಪುಣ್ಯಕೋಟಿ ಅಂತ ಹೆಸರು ಕರೆದ್ಬಿಟ್ಟು ಯಾರು ದತ್ತು ತಗೋತಾರೆ ಅವ್ರಿಗೆ 11,000 ರೂಪಾಯಿ, ಎಷ್ಟದು 11,000ಕ್ಕೆ ಕೊಟ್ಬಿಡೋದು ಒಂದು ಹಸುನ, ಒಂದು ರಾಶನ. ಅದನ್ನು ರೈತರಿಗೆ ಕೊಟ್ಬಿಡಿ. ಅವ್ರು ಯಾರಿಗೋ ನೀವು ಕೊಡೋರಿಗೆ, ದತ್ತು ತಗೊಳ್ಳೋರು ಕೊಡೋದ್ರ ಬದಲು ರೈತರಿಗೆ 11,000 ರೂಪಾಯಿ ಸಿಗುತ್ತೆ, ಕೊಡ್ರಿ. ಅವ್ರ ಹತ್ರನೇ ದತ್ತು ತಗೊಳ್ಳಿ, ರೈತರ ಹತ್ರ ರೈತರು ಗೋಶಾಲೆ ಕಳಿಸ್ಬೇಕಂತೆ, ಗೋಶಾಲೆಯಿಂದ ದತ್ತು ತಗೋಬೇಕಂತೆ. ಯಾಕಪ್ಪ? ರೈತರಿಗೇನೂ ಇಲ್ಲ. ಹೆಸರು ಮಾತ್ರ ಪುಣ್ಯ ಕೋಟಿ. ಯಾರಿಗೆ ಪುಣ್ಯ? ರೈತರಿಗ? ಗೋಶಾಲೆ ಅವ್ರಿಗೆ ಪುಣ್ಯ ಕೋಟಿ. ಈ ಥರ ಮನೆ ಹಾಳು ಕಾರ್ಯಕ್ರಮ ಇದು, ರೈತರಿಗೆ ಅನ್ಯಾಯ ಆಗ್ತಕ್ಕಂಥ ಕಾರ್ಯಕ್ರಮ. ಅದರಿಂದ ಇದು ಅತ್ಯಂತ ನಿರಾಶಾದಾಯಕ, ಅಡ್ಕಸ್ಬಿ ಬಜೆಟ್.